ಅವಶ್ಯಕತೆ ಇದೆ ಅವ್ರು ಅರ್ಜಿ ಹಾಕ್ರಿ. 700 ನಿವೇಶನಗಳಿಗೆ ಒಂದು ನಿವೇಶನದಲ್ಲಿ G+2 ಗ್ರೌಂಡು ಮತ್ತು ಮೇಲೆ 3 ಮನೆ ಆಗ್ತಕ್ಕಂಥ ಅವಕಾಶಗಳನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಹೆಚ್ಚು ಕಮ್ಮಿ 2100 ಜನರಿಗೆ ಕೊಡೋಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಅವಶ್ಯಕತೆ ಯಾರಿಗಿದೆ ಅವ್ರು ಅರ್ಜಿ ಹಾಕ್ರಿ. ಇದು ಒಂದು ಕಾರ್ಯ ಅತಿ ತುರ್ತಾಗಿ ಅರ್ಜಿ ಕಾಲ್ ಮಾಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ನಗರದಲ್ಲಿ 23 ವಾರ್ಡಲ್ಲೂ ಕೂಡ ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದಲ್ಲಿ ನಗರೋತ್ಥಾನ ಹಂತ 4ರ ಅನುದಾನದಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹದ ಕಟ್ಟಡ ಮತ್ತು ವಾರ್ಡ್ ನಂಬರ್ 14 ಮತ್ತು 18ರಲ್ಲಿ ಅಂಗನವಾಡಿ ಕಟ್ಟಡ ಮತ್ತು ವಿಕಲಚೇತನ ಸ್ನೇಹಿ ಶೌಚಾಲಯಗಳ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಸುಮಾರು 33 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪೂರ್ಣಗೊಂಡ ಕಾಮಗಾರಿಗಳನ್ನು ಶಾಸಕ ಬಿಜಿ ಗೋವಿಂದಪ್ಪನವರು ಉದ್ಘಾಟಿಸಿದರು. ಮತ್ತು ಮುಂಬರುವ ದಿನಗಳಲ್ಲಿ ಹೊಸದುರ್ಗ ಪಟ್ಟಣಕ್ಕೆ ಸೀಮಿತವಾಗಿ 69 ಲಕ್ಷ ವೆಚ್ಚದ ಸುಸಜ್ಜಿತವಾದ ಉದ್ಯಾನವನ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಒಳಚರಂಡಿ ವ್ಯವಸ್ಥೆ ಮತ್ತು ಭಗೀರಥ ಲಾಡ್ಜ್ ಮುಂಭಾಗದಲ್ಲಿ 62 ಲಕ್ಷ ರೂಪಾಯಿಗಳ ವೆಚ್ಚದ ರಸ್ತೆ ಕಾಮಗಾರಿ ಹಾಗೂ ಪಟ್ಟಣದ ನಿರಾಶ್ರಿತರಿಗೆ 735 ನಿವೇಶನದಲ್ಲಿ G+2 ಮಾದರಿಯ ಸುಮಾರು 2100 ಜನವಸತಿ ನಿಲಯವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು. ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹ 14 ಮತ್ತು 18ನೇ ವಾರ್ಡಿನ ಅಂಗನವಾಡಿ ಕಟ್ಟಡ ಮತ್ತು ಇನ್ನಿತರ ಎಲ್ಲ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷಗಳ ಎಲ್ಲ ಮುಖಂಡರುಗಳೇ, ಆಶ್ರಯ ಸಮಿತಿಯ ಎಲ್ಲ ಸದಸ್ಯರುಗಳೇ, ನಾಮನಿರ್ದೇಶನ ಸದಸ್ಯರುಗಳೇ, ಮುಖ್ಯಾಧಿಕಾರಿಗಳು ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ, ಪೌರ ಕಾರ್ಮಿಕ ವಿಶ್ರಾಂತಿ ಗೃಹ ಕಟ್ಟಡದ ಎಲ್ಲ ಉದ್ಘಾಟನೆ ಕಾರ್ಯಕ್ರಮಗಳಿಗಾಗಲೇ ಪೂರೈಸ್ಕೊಂಡು ತಮ್ಮೆಲ್ಲ ಕೂಡ ಉದ್ದೇಶ ಮಾತಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಇನ್ನು ಅನೇಕ ಕಾಮಗಾರಿಗಳು ಉದ್ಘಾಟನೆಗೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. 69 ಲಕ್ಷ ರೂಪಾಯಿನ ಪಾರ್ಕ್ ಒಂದು ಉದ್ಘಾಟನೆ ಆಗಬೇಕು, ಭೂಮಿ ಪೂಜೆ ಆಗಬೇಕಾಗಿದೆ. ಆಮೇಲೆ 1,15,00,000ದಲ್ಲಿ ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಒಂದು ಚರಂಡಿ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಆಗಬೇಕಾಗಿದೆ. ಮತ್ತು ಶಾದಿಮಲ್ ಪಕ್ಕದಲ್ಲಿ ಒಂದು ಕಾಮಗಾರಿ ಉದ್ಘಾಟನೆ ಭೂಮಿ ಪೂಜೆ ಆಗಬೇಕಾಗಿದೆ. ಭಗೀರಥ ಲೇಔಟ್ನಲ್ಲಿ ಒಂದು 65 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಆಗಬೇಕಾಗಿದೆ. ಇಂಥ ಹಲವಾರು ಕಾರ್ಯಕ್ರಮಗಳು ಮುಂದಿನ ವಾರದಲ್ಲಿ ಭೂಮಿ ಪೂಜೆ ಮಾಡಿಕೊಂಡು ಈ ನಗರಕ್ಕೆ ಇನ್ನೂ ಅತಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಅವಕಾಶ ಆಗಿದೆ. IB ಸರ್ಕಲ್ನಿಂದ, ಹಳೆ TV ಸರ್ಕಲ್ನಿಂದ ಗಾಂಧಿ ಸರ್ಕಲ್ವರೆಗೆ ಒಂದು ರಸ್ತೆ ಭೂಮಿ ಪೂಜೆ ಆಗಬೇಕಾಗಿದೆ. ಮತ್ತು ಉಳಿಯಾರ್ ಸರ್ಕಲ್ನಿಂದ, ಜಾನ್ಕಲ್ ಸರ್ಕಲ್ನಿಂದ ಅಪ್ ಟು ಹೊಸಳ್ಳಿ ಕ್ರಾಸ್ವರೆಗೆ ಒಂದು ರಸ್ತೆ ಭೂಮಿ ಪೂಜೆ ವಾರದಲ್ಲಿ ಆಗ್ತದೆ. ಅದಕ್ಕೆ 22.5 ಕೋಟಿ 12.5 ಕೋಟಿ ಹಣ ಮಂಜೂರಾಗಿದೆ. ಈಗಾಗಲೇ ಟೆಂಡರ್ ಆಗಿದೆ, ಅದ್ರ ಕೂಡ ಭೂಮಿ ಪೂಜೆ ಆಗಬೇಕಾಗಿದೆ. ಎಲ್ಲ ನಗರದ ಭೂಮಿ ಪೂಜೆ ಕಾರ್ಯಕ್ರಮಗಳನ್ನು ಮುಂದಿನ ವಾರದಲ್ಲಿ ಇಟ್ಕೊಂಡು ಇವೆಲ್ಲರೂ ನೆರವೇರಿಸಿ ಈ ವರ್ಷದ ಮಾರ್ಚ್ ಒಳಗೆ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ 735 ನಿವೇಶನಗಳಿಗಾಗಲೇ ತಯಾರಾಗಿದ್ದಾವೆ. ಅವುಗಳಿಗೆ ಹೊಸದಾಗಿ ಅರ್ಜಿಯನ್ನು ಕಾಲ್ ಮಾಡ್ತೀವಿ. ಅರ್ಜಿಯನ್ನು ಕರೆದಾಗ ದಯಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರು ಅರ್ಜಿ ಹಾಕ್ರಿ. ಅರ್ಜಿ ಕಾಲ್ ಮಾಡಿದರೆ ಅಂತೇಳಿ ಉಳ್ಳವರು ಇಲ್ಲ ಇರೋರು ಎಲ್ಲರೂ ಕೂಡ ಅರ್ಜಿ ಹಾಕಿದರೆ ಸೆಲೆಕ್ಷನ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಅರ್ಜಿ ಹಾಕ್ರಿ. 700 ನಿವೇಶನಗಳಿಗೆ ಒಂದು ನಿವೇಶನದಲ್ಲಿ G+2 ಗ್ರೌಂಡು ಮತ್ತು ಮೇಲೆ 3 ಮನೆ
ಆಗ್ತಕ್ಕಂಥ ಅವಕಾಶಗಳನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಹೆಚ್ಚು ಕಮ್ಮಿ 2,100 ಜನರಿಗೆ ಕೊಡೋಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಅವಶ್ಯಕತೆ ಯಾರಿಗಿದೆ ಅವ್ರು ಅರ್ಜಿ ಹಾಕ್ರಿ. ಇದು ಒಂದು ಕಾರ್ಯ ಅತಿ ತುರ್ತಾಗಿ ಅರ್ಜಿ ಕಾಲ್ ಮಾಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ನಗರದಲ್ಲಿ 23 ವಾರ್ಡ್ನಲ್ಲೂ ಕೂಡ ಬಡವರಿದ್ದಾರೆ. ಆ ಎಲ್ಲ ಬಡವರನ್ನ ಗುರುತಿಸಿ ಅವರೆಲ್ಲರಿಗೂ ಕೂಡ ನಿವೇಶನ ಕೊಡ್ತಕ್ಕಂಥ ಕೆಲಸ ಅತಿ ಜರೂರಾಗಿ ಆಗ್ತದೆ. ಇಂಥ ನಗರದ ಅತ್ಯುತ್ತಮವಾದ ಕೆಲಸಗಳನ್ನು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ, ನಗರದ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ, ಈಗಾಗಲೇ ಜಾರ್ಕಲ್ ರಸ್ತೆಯಲ್ಲಿ ತೋಟಗಾರಿಕೆ ಇಲಾಖೆ ಹತ್ರ ಸೇತುವೆಯನ್ನು ಅಗಲೀಕರಣ ಮಾಡಿ ಅದನ್ನು ಕೂಡ ರಸ್ತೆ ಮಾಡ್ತಕ್ಕಂಥ ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಇಂಥ ಹಲವಾರು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತೀವಿ. ಮತ್ತು ಈ ಕಡೆ ಉಳಿಯಾರ್ ಸರ್ಕಲ್ನಾಗ ಮದಕರಿ ವೃತ್ತ ಏನಿದೆ ಅಲ್ಲಿಂದ ಅಪ್ ಟು ಗೋಲ್ಡನ್ ರೆಸಾರ್ಟ್ವರೆಗೆ ರಸ್ತೆ ಅಗಲೀಕರಣ ಮಾಡಿ ಅಲ್ಲಿಯೂ ಕೂಡ ದೀಪಗಳನ್ನು ಶೃಂಗಾರ ಮಾಡ್ತಕ್ಕಂಥ ಕೆಲಸನ ಕೂಡ ಏಪ್ರಿಲ್ ಕಳೆದ ನಂತರ ಪ್ರಾರಂಭ ಆಗ್ತದೆ. ಈಗ ನಗರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಕೋಟಿ ಹಣವನ್ನು ಇಲ್ಲಿಗೆ ಹಾಕಿ ನಗರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ಹಾಕಿದ್ವಿ. ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗಿ ಮುಂದಿನ ಏಪ್ರಿಲ್ ಮೇ ಜೂನ್ ತಿಂಗಳೊಳಗೆ ಮುಗಿಸ್ತಾ ಕೆಲಸ ಆಗ್ತದೆ. ನಮ್ಮ ಸಾಹೇಬರು ಬೀದಿ ಗೋವಿಂದಪ್ಪನವರು ಉದ್ಘಾಟನೆ ಮಾಡಿರುತ್ತಾರೆ. ಅದರಲ್ಲಿ ನಮ್ಮ ಅತ್ತೆಯಾದ ತಾರಾ ಅವರ ಸಮಕ್ಷಮದಲ್ಲಿ ನಮ್ಮ ಸಾಹೇಬರು ಒಂದು ಕಟ್ಟಡ ಕೇಳಿದ್ರು, ಅವರು ಕೌನ್ಸಿಲರು ಇವತ್ತು ಉದ್ಘಾಟನೆ ಮಾಡಿರುತ್ತಾರೆ. ಅವರಿಗೆ ಒಂದು ಪುಷ್ಪಾಂಜಲಿ ಸಲ್ಲಿಸ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.